ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲೊಂದು ಕ್ವಶನ್ ಇದೆ ನೋಡಿ, ಇದನ್ನ ಹೇಗೆ ಬಿಡಿಸ್ಬೇಕು. ಇಲ್ಲಿ ನೋಡ್ರಿ, ಮೋಹನ್ ಈಸ್ ಎ ಡ್ಯಾಶ್ ಡ್ರೈವರ್ ಅಂತ ಇದೆ. ಓಕೆ, ಹೌದಾ? ಇಲ್ಲಿ ಸ್ಲೋ ಅಂತ ಇದೆ, ಇನ್ನೊಂದು ಸ್ಲೋಲಿ ಅಂತ ಇದೆ. ವಿದ್ಯಾರ್ಥಿಗಳೇ, ಒಂದು ಅರ್ಥ ಮಾಡ್ಕೋಬೇಕು ಒಂದು ಸೆಂಟೆನ್ಸ್ಗಳಲ್ಲಿ ಅಂತಂತಂದ್ರೆ, ಈ ಒಂದು ಸೆಂಟೆನ್ಸ್ಗಳಲ್ಲಿ ಯಾವಾಗಲೂ ಕೂಡ ಇಲ್ಲಿ ಒಂದು ಅಡ್ಜೆಕ್ಟಿವ್ ಇದೆ ಮತ್ತು ಅಡ್ವರ್ಬ್ ಇದೆ. ನೋಡ್ರಿ, ಇಲ್ಲಿ ಯಾವ ಪದ ವ್ಯಕ್ತಿಯನ್ನ ಬಗ್ಗೆ ಹೇಳ್ತಾ ನೌನ್ ಬಗ್ಗೆ ಹೇಳ್ತಾ ಇರ್ತದಲ್ಲ, ಅದಕ್ಕೆ ನಾವು ಅಡ್ಜೆಕ್ಟಿವ್ನ ಬಳಸಬೇಕು. ಯಾವುದೋ ಒಂದು ವರ್ಬ್ ಬಗ್ಗೆ ಹೇಳ್ತಾ ಇರ್ತದಲ್ಲ, ಅದಕ್ಕೆ ನಾವು ಅಡ್ವರ್ಬ್ ಅನ್ನ ಬಳಸಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಡ್ರೈವರ್ ಅನ್ನೋದು ಏನಾಗಿದೆ ರೀ, ಇಲ್ಲಿ ನೌನ್ ಆಗಿದೆ. ಹೌದಾ? ಈಗ ನೌನ್ ಹಾಗಾದ್ರೆ ನೌನಿಗೆ ಏನ್ ಬಳಸ್ಬೇಕ್ರಿ, ನಾನು ಇಲ್ಲಿ ಸ್ಲೋ ಅನ್ನೋದನ್ನ ಬಳಸಬೇಕು. ಹಾಗಾಗಿ ಇಲ್ಲಿ ಏನ್ ಬರ್ತದ್ರಿ ವಿದ್ಯಾರ್ಥಿಗಳೇ, ಸ್ಲೋ ಅಂತ ಬರ್ತದ. ಇದನ್ನ ನೀವು ನೆನ್ಪಿಟ್ಕೋರಿ. ನೋಡ್ರಿ, ವ್ಯಕ್ತಿಯ ಒಂದು ನೌನ್ ಬಗ್ಗೆ ಹೇಳ್ತಾ ಇತ್ತು ಅಂದ್ರೆ ಅದಕ್ಕೆ ನಾವು ಅಡ್ಜೆಕ್ಟಿವ್ ಅನ್ನ ಹೇಳಬೇಕು. ಯಾವುದೋ ಒಂದು ಕೆಲಸದ ಬಗ್ಗೆ, ಒಂದು ಆಕ್ಷನ್ ಬಗ್ಗೆ ಹೇಳ್ತಾ ಇತ್ತು ಅಂತಂದ್ರೆ ಅದಕ್ಕೆ ಅಡ್ವರ್ಬ್ ಅನ್ನ ಬಳಸಬೇಕು. ಇಷ್ಟು ನೆನ್ಪಿಟ್ಕೋಬೇಕು.